ನಿರಂತರ ಸುದ್ದಿ. ಆತ್ಮೀಯ ವೀಕ್ಷಕರೇ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಂದರೆ 10 ಹಲವು ಕೌತುಕಗಳ ಆಗ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಕೇವಲ ಮಂಜುನಾಥ ಸ್ವಾಮಿಯ ದೇವಸ್ಥಾನ ಮಾತ್ರವಲ್ಲದೆ ಅಣ್ಣಪ್ಪ ಬೆಟ್ಟ, ಬಾಹುಬಲಿ ವ್ಯವಹಾರ ಅಲ್ಲದೆ ಇತರ ಹಲವು ವೈವಿಧ್ಯಮಯ ವಿಷಯ ಸಂಗ್ರಹಗಳು ಇವೆ. ಜ್ಞಾನಾರ್ಜನೆಗೆ ಅತ್ಯಂತ ಸೂಕ್ತವಾದಂತಹ ಸ್ಥಳ ಶ್ರೀ ಕ್ಷೇತ್ರ. ಕೇವಲ ಆಸ್ತಿಕರ ಆಸಕ್ತಿದಾಯಕ ತಾಣವು ಶ್ರೀ ಕ್ಷೇತ್ರ. ಇಂಥ ಧರ್ಮಸ್ಥಳದಲ್ಲಿ ಸಾವಿರಾರು ಭಕ್ತರು ದಿನನಿತ್ಯ ಬರ್ತಾರೆ. ಅಂಥ ಭಕ್ತರು ಇಲ್ಲಿ ಹಲವು ವಿಷಯಗಳನ್ನು ಆಮೂಲಾಗ್ರವಾಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡುವುದಿಲ್ಲ. ಅಂತಹ ಪ್ರಯತ್ನವನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮುಖ್ಯ ದೇವಸ್ಥಾನದಿಂದ ಎದುರುಗಡೆಗೆ ಒಂದು ರಸ್ತೆ ಹೋಗುತ್ತೆ. ಆ ರಸ್ತೆ ಸೀದಾ ಮಂಜಯ್ಯ ಹೆಗಡೆ ಸಭಾಭವನದಿಂದ ಹೋಗ್ತದೆ. ಅದರ ಪಕ್ಕದಲ್ಲಿ ಅಮೃತವರ್ಷಿಣಿ ಸಭಾಭವನ ಇದೆ. ಎಡಭಾಗದಲ್ಲಿ ನಿಮಗೆ ಮಂಜೂಷ ವಸ್ತು ಸಂಗ್ರಹಾಲಯ ಇದೆ. ಅದರ ಎದುರುಗಡೆಗೆ ಒಂದು 6 ರಥಗಳು ನಿಂತಿದೆ. ಈ ರಥಗಳಿಗೆ ಒಂದೊಂದು ರಥಕ್ಕೂ ಒಂದೊಂದು ಕಥೆಗಳಿವೆ. ಯಾಕಂತ ಹೇಳಿದರೆ ಈ ರಥಗಳು ಎಲ್ಲವೂ ದೇವರ ಮೂರ್ತಿಯನ್ನು ಹೊತ್ತು ಸಾಗಿದಂತಹ ರಥಗಳು. ಒಂದೊಂದು ರಥಗಳು ಕಡಿಮೆ ಎಂದರೂ 300-400 ವರ್ಷಗಳಷ್ಟು ಹಳೆಯ. ಆ ಕಾಲದಲ್ಲಿ ಈ ರಥಗಳ ನಿರ್ಮಾಣವನ್ನ ಕುಶಲಕರ್ಮಿಗಳು ತಮ್ಮ ಕೈಯಾರೆ ಮಾಡಿದಂತಹ ರಥಗಳು. ಅಂತಹ ರಥಗಳು ಜೀರ್ಣಾವಸ್ಥೆಗೆ ಹೋದಂತಹ ಸಂದರ್ಭದಲ್ಲಿ ಆ ದೇವಸ್ಥಾನದ ಆಡಳಿತ ಮಂಡಳಿಯವರ ಒಪ್ಪಿಗೆ ಮೇರೆಗೆ ಶ್ರೀ ಕ್ಷೇತ್ರ ಧರ್ಮಾಧಿಕಾರಿಗಳಾದಂತಹ ವೀರೇಂದ್ರ ಹೆಗ್ಗಡೆ ಅವರು ಅದನ್ನು ಸಂರಕ್ಷಿಸುವ ನಿರ್ಧಾರವನ್ನು ತಂದು ಅದನ್ನು ಅಲ್ಲಿಂದ ತಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಅದಕ್ಕೆ ಒಂದು ವಸತಿ ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ಟಿದ್ದಾರೆ. ನೀವು ಈ ರಥವನ್ನು ನೋಡ್ಬೋದು. ಇದು ಸುಮಾರು 500 ವರ್ಷಗಳ ಹಿಂದಿನ ರಥ. ಇದು ಅತ್ಯಂತ ನಾಜೂಕಾದಂತ ಕುಶಲ ಕಲೆಗಳನ್ನ ಹೊಂದಿದೆ. ಇದು ನೋಡ್ಬೋದು ಬಳ್ಳಾರಿ ಜಿಲ್ಲೆಯ ಕೋಟೆ ಶ್ರೀ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದ ರಥ. ಸುಮಾರು 200-300 ವರ್ಷಗಳ ಕಾಲ ಆ ದೇವಸ್ಥಾನದಲ್ಲಿ ಕಾರ್ಯನಿರ್ವಹಿಸಿದಂತಹ ಈ ರಥ ಅಲ್ಲಿನ ದೇವರನ್ನು ಹೊತ್ತು ಒಯ್ದಂತ ರಥ. ಸುಮಾರು 20-30 ವರ್ಷಗಳ ಹಿಂದೆ ಈ ರಥವನ್ನ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ದಾನವಾಗಿ ಕೊಡಲಾಗಿತ್ತು. ಹಾಗೆ ದಾನವಾಗಿ ಕೊಟ್ಟಂತ ಈ ರಥವನ್ನ ಇಲ್ಲಿ ಅತ್ಯಂತ ಸುಸ್ಥಿತಿಯಲ್ಲಿ ಅದನ್ನು ನಿಲ್ಲಿಸಲಾಗಿದೆ. ಇಲ್ಲಿ ಅದಕ್ಕಂತಲೇ ನೋಡಿಕೊಳ್ಳಿಕ್ಕೆ, ಕಾವಲು ಕಾಯಲಿಕ್ಕೆ ವ್ಯವಸ್ಥೆಗಳು. ಅದರಿಂದ ಈ ರಥದ ಕತೆ ಈಗಾದ್ರೆ ಇನ್ನೊಂದು ರಥ ಇದೆ ನೋಡಿ. ಇದು ಹಾಸನ ಜಿಲ್ಲೆಯ ಅರಸೀಕೆರೆಯ ಮಾಲೇಕಲ್ ತಿರುಪತಿ ಶ್ರೀ ವೆಂಕಟರಮಣ ದೇವಸ್ಥಾನದ ರಥ. ಈ ರಥಕ್ಕೂ ಸುಮಾರು 500 ವರ್ಷಗಳ ಇತಿಹಾಸ ಇರಬಹುದು. ಜೀರ್ಣಾವಸ್ಥೆಯಲ್ಲಿದ್ದಂತಹ ಮರದಿಂದ ಮಾಡಿದಂತಹ ರಥ ಇದು. ಆ ರಥವನ್ನು ಕಬ್ಬಿಣದ ಪಟ್ಟಿಗಳನ್ನು ಜೋಡಿಸಿ ಅದನ್ನು ವ್ಯವಸ್ಥಿತ ರೀತಿಯಲ್ಲಿ ನಿಲ್ಲಿಸಲಾಗಿದೆ. ಇದು ಉಪಯೋಗಕ್ಕೆ ಬಾರದಂತಹ ಸ್ಥಿತಿಯಲ್ಲಿದ್ದಂತಹ ರಥವನ್ನ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಸಂರಕ್ಷಿಸಿ ಇಡಲಾಗಿದೆ. ಇಂತಹ ರಥಗಳು ಕರ್ನಾಟಕದ ವಿವಿಧ ದೇವಸ್ಥಾನಗಳಲ್ಲಿ ಇರುತ್ತವೆ. ಯಾವುದಾದ್ರೂ ದೇವಸ್ಥಾನಗಳಲ್ಲಿ ಇಂತಹ ಜೀರ್ಣಾವಸ್ಥೆಯಲ್ಲಿದ್ದ ರಥವನ್ನು ಇದ್ದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಅವರನ್ನ ಸಂಪರ್ಕ ಮಾಡಿದರೆ ಅವರು ಅದಕ್ಕೊಂದು ವ್ಯವಸ್ಥೆಯನ್ನು ಮಾಡ್ತಾರೆ. ಯಾಕಂತ ಹೇಳಿದ್ರೆ ದೇವರು ಕುಳಿತುಕೊಂಡಂತಹ ರಥ. ಸಹಸ್ರಾರು ಭಕ್ತಾದಿಗಳು ಆ ರಥವನ್ನು ಎಳೆದಂತಹ ಇತಿಹಾಸಗಳಿವೆ. ಅಂತಹ ರಥಗಳು ಯಾವತ್ತೂ ಜೀರ್ಣಾವಸ್ಥೆಗೆ ಹೋಗಬಾರದು, ಅದು ಕಾಲ ಕಸ ಆಗಬಾರದು ಎನ್ನುವಂತಹ ಉದ್ದೇಶ ಅವರದು. ಆದ್ದರಿಂದ ಈ ರಥವನ್ನು ಈ ರೀತಿಯಾಗಿ ಇಲ್ಲಿ ಸಂರಕ್ಷಿಸಿ ಇಡಲಾಗಿದೆ. ಅದೇ ರೀತಿ ಇಲ್ಲಿ ಇನ್ನೊಂದು ಸಣ್ಣ ಪ್ರಮಾಣದ ರಥ. ಸಾಧಾರಣವಾಗಿ ಇಂತಹ ರಥಗಳು ಚಿಕ್ಕ ದೇವಸ್ಥಾನ ಮತ್ತು ಚಿಕ್ಕ ಪ್ರಾಂಗಣದಲ್ಲಿರುವಂತಹ ದೇವಸ್ಥಾನಗಳಲ್ಲಿ ಇರ್ತದೆ. ಇದು ಸಹ ಸುಮಾರು 500 ವರ್ಷಗಳ ಇತಿಹಾಸ ಇರುವಂತಹ ರಥ ಎನ್ನುವುದಂತ ವಶವಾಗ್ತದೆ. ಹಾಸನ ಜಿಲ್ಲೆಯ ಅರಕಲಗೂಡಿನ ಅಮೃತೇಶ್ವರ ದೇಗುಲದ ರಥ. ಅದನ್ನು ಅಲ್ಲಿನ ಆಡಳಿತ ಕಮಿಟಿಯವರ ಒಪ್ಪಿಗೆ ಮೇರೆಗೆ ಇಲ್ಲಿಗೆ ತಂದು ಸಂರಕ್ಷಿಸಿ ಇಡಲಾಗಿದೆ. ಯಾಕಂತ ಹೇಳಿದರೆ ದೇವಸ್ಥಾನದ ದೇವರು ಕುಳಿತುಕೊಳ್ಳುವಂಥ ರಥ ಎಲ್ಲದಕ್ಕೂ
ಭಕ್ತಿ ಭಾವನೆ ಇದೆ. ಜನರು ಅದನ್ನು ಪೂಜನೀಯ ಸ್ಥಾನದಲ್ಲಿ ಇಟ್ಟಿರ್ತಾರೆ. ಯಾವ ದೇವಸ್ಥಾನಕ್ಕೆ ಹೋದರೆ ರಥವನ್ನು ಕಂಡರೆ ರಥದ 4 ಗಾಲಿಗಳಿಗೆ ಅಂದರೆ ಚಕ್ರಗಳಿಗೆ ನಮಸ್ಕಾರ ಮಾಡುವಂತಹ ಪದ್ಧತಿಯನ್ನ ನಮ್ಮ ಪೂರ್ವಿಕರಿಂದ ನಾವು ಕಲ್ತುಕೊಂಡು ಬಂದಿದ್ದೇವೆ. ಅದರಿಂದಾಗಿ ಈ ರಥಗಳು ಜೀರ್ಣಾವಸ್ಥೆಗೆ ಹೋದರೂ ಸಹ ಅದನ್ನು ಈಗಿನ ಕಾಲಕ್ಕೆ ಅದನ್ನು ಸಂರಕ್ಷಿಸಿ ಇಡುವಂತಹ ಮಹತ್ವದ ಕಾರ್ಯವನ್ನ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಆಡಳಿತ ಮಂಡಳಿ ಮಾಡಿದೆ. ಅದರಿಂದ ಈ ರಥವನ್ನ ಈ ರಥದ ಕುಶಲಕರ್ಮಿಗಳು ಇದು ಕೇವಲ ಕೈಯಿಂದ ಕೆತ್ತಲ್ಪಟ್ಟಂತ ರಥ. ಕುಶಲಕರ್ಮಿಗಳು ಇದನ್ನು ಕೇವಲ ಕೈಯಿಂದಲೇ ಕೆತ್ತಿ ತಯಾರಿಸಿದಂತ ರಥ. ಈಗಾಗಲೇ ಕೋಟೇಶ್ವರದಲ್ಲಿ ರಥ ನಿರ್ಮಾಣ ಶಿಲ್ಪಕಲಾ ಶಾಲೆ ಇದೆ. ಅಲ್ಲಿ ಹಲವಾರು ರಥಗಳು, ಬ್ರಹ್ಮರಥಗಳು ಎಲ್ಲ ನಿರ್ಮಾಣ ಆಗಿದೆ. ಅದೇ ರೀತಿ ಈ ಹಿಂದೆ ಅಂತಹ ಶಿಲ್ಪಕಲಾ ಶಾಲೆಗಳಿಲ್ಲದಂತಹ ಸಂದರ್ಭದಲ್ಲಿ ದೇವಸ್ಥಾನದ ವಠಾರದಲ್ಲಿಯೇ ಮರವನ್ನು ಆಯ್ದು ಅದನ್ನು ತಂದು ಅಲ್ಲಿ ಕೆತ್ತನೆಯ ಕೆಲಸಗಳನ್ನು ಮಾಡಿ ಆ ರಥಕ್ಕೆ ಬೇಕಾದಂಥ ವಿವಿಧ ರೂಪದ ದೇವರ ಆಕೃತಿಗಳನ್ನು ರೂಪಿಸುವ ಮೂಲಕ ರಥವನ್ನು ನಿರ್ಮಾಣ ಮಾಡ್ತಿದ್ದಾರೆ. ಅಂತಹ ರಥಗಳು ಸುಮಾರು 500ಕ್ಕಿಂತ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವಂಥದ್ದು. ಆದರೆ ವರ್ಷ ಕಳೆದ ನಂತರ ಆ ರಥ ಹಳೇದಾಯ್ತಾ ಹೋದಂತೆ ಆಡಳಿತ ಮಂಡಳಿಗಳು ಆ ರಥವನ್ನ ವಿಲೇವಾರಿ ಮಾಡುವಂತಹ ನಿರ್ಧಾರಕ್ಕೆ ಬರ್ತವೆ. ಅಂತ ವಿಲೇವಾರಿ ಮಾಡುವಂತ ನಿರ್ಧಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಅದರ ಮಾಹಿತಿ ಪಡೆದಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಶ್ರೀ ಡಿ ವೀರೇಂದ್ರ ಹೆಗ್ಗಡೆ ಅವರು ಅಂತಹ ರಥಗಳನ್ನ ಸಂರಕ್ಷಿಸಿ ತಂದು ಕ್ಷೇತ್ರದಲ್ಲಿ ನೆಲೆ ಕಲ್ಪಿಸಿಕೊಟ್ಟಿದ್ದಾರೆ. ಯಾಕಂತ ಹೇಳಿದರೆ ಇಂತಹ ಒಂದು ಶಿಲ್ಪಕಲೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಲವು ವರ್ಷಗಳಿಂದ ಇತ್ತು, ಹಲವು ಶತಮಾನಗಳಿಂದ ಇತ್ತು. ಈ ಶಿಲ್ಪಕಲೆ ನಮ್ಮ ಮುಂದಿನ ತಲೆಮಾರಿಗೂ ಒಂದು ಆದರ್ಶವಾಗಬೇಕು. ಇಂತಹ ಒಂದು ಶಿಲ್ಪಕಲೆ ಕರ್ನಾಟಕದಲ್ಲಿ ಇತ್ತು, ಇದನ್ನು ಕುಶಲಕರ್ಮಿಗಳು ಸ್ವತಃ ಕೈಯಿಂದ ಮಾಡಿದ್ದರು ಎನ್ನುವುದು ಗೊತ್ತಾಗಬೇಕು ಎನ್ನುವ ಕಾರಣಕ್ಕಾಗಿ ಇಂತಹ ರಥಗಳನ್ನ ಇಲ್ಲಿ ಸಂರಕ್ಷಿಸಿ ಇಡಲಾಗಿದೆ. ಇದು ಅತ್ಯಂತ ಸುಂದರವಾದಂಥ ಒಂದು ರಥ. ಇದು ಸಹ ಸುಮಾರು 5-6 ಶತಕಗಳ ಹಿಂದಿನ ರಥ. ಇದನ್ನು ಪುಷ್ಪರಥ ಅಂತ ಹೇಳಿ ಕರೀತಾರೆ. ದೇವರ ಮಹಾರಥೋತ್ಸವ ಆಗುವ ಮೊದಲು ದೇವಸ್ಥಾನದ ಪ್ರಾಂಗಣದ ಒಳಗೆ ಈ ರಥದಲ್ಲಿ ದೇವರ ಉತ್ಸವ ಮೂರ್ತಿಯನ್ನು ಇಟ್ಟು ದೇವಸ್ಥಾನಕ್ಕೆ ಬಲಿ ಸುತ್ತು ಬರುವಂತಹ ಪರಿಪಾಠ ಇದು. ಅದಕ್ಕಾಗಿ ಉಪಯೋಗ ಮಾಡುವಂತಹ ರಥ ಇದು ಸಹ ಜೀರ್ಣಾವಸ್ಥೆಯಲ್ಲಿದ್ದಂಥ ರಥವನ್ನ ಇಲ್ಲಿ ತಂದು ವ್ಯವಸ್ಥಿತ ರೀತಿಯಲ್ಲಿ ಜೋಡಿಸಿ ಇಡಲಾಗಿದೆ. ಇದಕ್ಕೆ ಅಲಂಕಾರ ಮಾಡಿದರೆ ಇದು ಭಾರಿ ಚಂದದ ರಥ. ಇದನ್ನು ಸುಮಾರು 400-500 ವರ್ಷಗಳ ಹಿಂದೆ ನಿರ್ಮಿಸಿದಂಥದ್ದು. ಯಾವ ದೇವಸ್ಥಾನದ ರಥ ಎನ್ನುವ ಬಗ್ಗೆ ಇಲ್ಲಿ ಉಲ್ಲೇಖ ಇಲ್ಲ. ಇದು ಅತ್ಯಂತ ದೊಡ್ಡ ದೇವಸ್ಥಾನದ ಒಂದರ ರಥ. ಯಾವ ದೇವಸ್ಥಾನ ಎನ್ನುವಂಥ ಉಲ್ಲೇಖ ಈ ರಥದಲ್ಲಿ ಇಲ್ಲ. ಆದ್ದರಿಂದ ಈ ರಥವು ಸಹ ದೇವರ ವಾರ್ಷಿಕ ಉತ್ಸವದ ಸಂದರ್ಭದಲ್ಲಿ ದೇವರ ಬಲಿ ಹೋಗುವಂತಹ ರಥ. ಇದನ್ನು ಸಾವಿರಾರು ಮಂದಿ ಭಕ್ತರು ಸೇರಿ ಎಳೆದುಕೊಂಡೊಯ್ಯುವಂಥ ರಥ. ಆದ್ದರಿಂದ ಈ ರಥೋತ್ಸವದ ಸಂದರ್ಭದಲ್ಲಿ ಇದಕ್ಕೆ ಬೇರೆ ರೀತಿಯ ಅಲಂಕಾರ ಮಾಡಲಾಗುತ್ತೆ, ಪತಾಕೆಗಳನ್ನು ಹಾಕಲಾಗುತ್ತೆ. ಆದ್ದರಿಂದ ಅಂತಹ ರಥಗಳಲ್ಲಿ ಇದು ಒಂದು ಅತ್ಯಂತ ಸುಂದರವಾದ ಗಣಪತಿ ಇರ್ಬೋದು, ದೇವಿ ವಿಗ್ರಹ ಇರ್ಬೋದು, ಬೇರೆ ಬೇರೆ ವಿಗ್ರಹಗಳ ಕೆತ್ತನೆಗಳು ಇದರಲ್ಲಿ ಕಂಡು ಬರ್ತವೆ. ಅದರಿಂದಾಗಿ ಇದು ಸಹ ಸುಮಾರು 500ಕ್ಕಿಂತ ಹೆಚ್ಚು ವರ್ಷಗಳ ಹಿಂದಿನ ರಥ. ಅದನ್ನು ಸಹ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಸಂರಕ್ಷಿಸಿ ಇಡಲಾಗಿದೆ. ಇದು ಚಿಕ್ಕಮಗಳೂರು ಜಿಲ್ಲೆಯ ಹಿರೇಮಗಳೂರು ಕೋದಂಡರಾಮಸ್ವಾಮಿ ದೇವಾಲಯದ ರಥ. ಆ ದೇವಾಲಯದ ದೇವರನ್ನ ಶತಕಗಳ ಕಾಲ ಹೊತ್ತು ಮೆರೆದಂತಹ ರಥ ಇದು. ಜೀರ್ಣಾವಸ್ಥೆ
ಗೆ ಹೋದ ಸಂದರ್ಭದಲ್ಲಿ ಈ ರಥವನ್ನು ದೇವಸ್ಥಾನದ ಆಡಳಿತ ಮಂಡಳಿಯವರು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ದಾನವಾಗಿ ಕೊಟ್ಟಿದ್ರು. ಈ ರಥವನ್ನು ಅಲ್ಲಿಂದ ಚಿಕ್ಕಮಗಳೂರಿನಿಂದ ಈ ಕ್ಷೇತ್ರಕ್ಕೆ ತಂದು ಎಲ್ಲೆಲ್ಲಿ ಅದರಲ್ಲಿ ಲೋಪಗಳಿತ್ತ ಅದನ್ನೆಲ್ಲ ಬೇರೆ ರೀತಿಯಲ್ಲಿ ಸರಿ ಮಾಡಿ ಇಲ್ಲಿ ವಸ್ತು ಪ್ರದರ್ಶನದ ರೀತಿಯಲ್ಲಿ ಇಡಲಾಗಿದೆ. ಇದು ಸಹ ಸುಮಾರು 500 ವರ್ಷಗಳ ಹಿಂದಿನ ರಥ. ಈ ರಥವನ್ನು ಸಹ ದೇವರನ್ನು ಕೂರಿಸಿ ದೇವಸ್ಥಾನಕ್ಕೆ ಸುತ್ತು ಬರುವಂತದ್ದು, ಇಲ್ಲ ಇದ್ರೆ ದೇವಸ್ಥಾನದ ರಥಬೀದಿಯಲ್ಲಿ ಎಳೆಯುವಂತಹ ಪದ್ಧತಿ ಇತ್ತು ಎನ್ನುವುದು ಕಂಡು ಬರ್ತದೆ. ಯಾಕಂದ್ರೆ ಇದರ ಬಲಿಷ್ಠವಾದ ಚಕ್ರಗಳು ಇದರ ಇತಿಹಾಸವನ್ನ ಹೇಳ್ತದೆ. ಅದರಿಂದಾಗಿ ಇಂತಹ ರಥಗಳನ್ನ ಇಲ್ಲಿ ಸಂರಕ್ಷಿಸಿ ಇದು ಇಲ್ಲಿನ ಮತ್ತೊಂದು ಕೌತುಕ. ಯಾಕಂತ ಹೇಳಿದ್ರೆ ಇಲ್ಲಿಗೆ ಬರುವಂತಹ ಲಕ್ಷಾಂತರ ಮಂದಿ ಭಕ್ತಾದಿಗಳು ಇಷ್ಟೂ ರಥಗಳನ್ನ ಗಮನಿಸಿರ್ತಾರೆ. ಆದರೆ ಅಲ್ಲಿ ಅದರ ಒಂದು ಬೋರ್ಡನ್ನು ನೋಡಿರ್ತಾರೆ ಹೊರತು ಅದರ ನಂತರದ ಹಿನ್ನೆಲೆಯನ್ನು ಗಮನಿಸಿ ಇರುವುದಿಲ್ಲ. ಆದ್ದರಿಂದ ಇದರ ಇತಿಹಾಸವನ್ನ ತಿಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದೇವೆ. ನಮಸ್ಕಾರ. ನಿರಂತರ ಸುದ್ದಿ